ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಭಾರತದಲ್ಲಿ ಮೋದಿಯ ಇಮೇಜನ್ನು, ಇಲ್ಲದೆ ಇರೋ ಇಮೇಜನ್ನು, ಈ ವಿಶ್ವಗುರು ಇನ್ನೆಂಥದ್ದೆಂಥದ್ದು ಇಮೇಜ್ಗಳನ್ನು ಕಟ್ಟಿದ್ರಲ್ಲಿ ಒಂದು ಬಹಳ ಮುಖ್ಯ ಪಾತ್ರ ವಿದೇಶದಲ್ಲಿರುವ ಭಾರತೀಯರದಿದೆ. ಅದರಲ್ಲೂ ವಿಶೇಷವಾಗಿ ಅಮೇರಿಕಾದಲ್ಲಿರುವಂತಹ ಭಾರತೀಯರದಿದೆ. ಅವರು ಏನೆಲ್ಲ ಮಾಡ್ತಾರೆ ಮೋದಿ ಅಲ್ಲಿಗೆ ಹೋದಾಗ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಅವರಿಗೆ ಈಗ ಟ್ರಂಪ್ ಅಧ್ಯಕ್ಷ ಆಗಬೇಕು ಮತ್ತೆ ಅಂತ ಮೋದಿ ಭಕ್ತರದ್ದು ಬಹಳ ದೊಡ್ಡ ಆಸೆ. ಅದಕ್ಕೆ ಭಾರತದಲ್ಲಿ ಪೂಜೆಗಳನ್ನು ಮಾಡಿದ್ರು, ಹವನಗಳನ್ನು ಮಾಡಿದ್ರು. ಟ್ರಂಪ್ಗೆ ಆಲ್ಮೋಸ್ಟ್ ಒಂದು ದೇವಸ್ಥಾನನೇ ಕಟ್ಟಿಸಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಮೋದಿ ಭಕ್ತರು. ಆದರೆ ಅದೇ ಟ್ರಂಪ್ ಕಳೆದ ಒಂದು ವಾರದಿಂದ ಮೋದಿಯ ಮಾನವನ್ನು ಪ್ರತಿದಿನ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕಳೀತಾನೆ ಇದ್ದಾರೆ. ಅದನ್ನು ನಾವು ನೋಡ್ತಾನೆ ಇದ್ದೀವಿ. ಯಾವುದರಲ್ಲಿ? ಭಾರತ ಪಾಕಿಸ್ತಾನದ ವಿಚಾರವಾಗಿ, ಸೀಸ್ಫೈರ್ ವಿಚಾರವಾಗಿ. ಆದರೆ ಈಗ ಮೋದಿ ಭಕ್ತರನ್ನು ಯಾಕೆ ಬಿಡಬೇಕು, ಮೋದಿನ ಮಾತ್ರ ಯಾಕೆ ನಾನು ಇದು ಟಾರ್ಗೆಟ್ ಮಾಡಬೇಕು, ಮೋದಿ ಭಕ್ತರನ್ನು ಬಿಡಬಾರ್ದಲ್ವ ಅಂತ ಹೇಳ್ಕೊಂಡು ಟ್ರಂಪ್ಗೆ ಹೊಸ ಐಡಿಯಾ ಬಂದಿದೆ. ಮೋದಿ ಭಕ್ತರ ತಲೆ ಮೇಲೆ 5% ಟ್ಯಾಕ್ಸ್ ಹಾಕಿದ್ದಾರೆ. ನಾನು ಅಮೇರಿಕಾದಲ್ಲಿರುವ ಭಾರತೀಯರನ್ನು ಮೋದಿ ಭಕ್ತರು ಅಂತಲೇ ಕರಿತೀನಿ. 70% ಮೋದಿ ಭಕ್ತರು, 30% ಬೇರೆಯವರು ಇರ್ಬೋದು. ಆದರೆ ಆ ಬಿಲ್ಡಪ್ಗಳನ್ನು ಕೊಡೋದೆಲ್ಲ ಮಾಡೋದು ಕೆಲಸ ಅವರೇನೆ. ಅವರಿಗೆ ಈಗ ಟ್ರಂಪ್ 5% ಟ್ಯಾಕ್ಸ್ ತಲೆ ಮೇಲೆ ಹೇರಿದ್ದಾರೆ. ಅದು ಏನು, ಹೇಗೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಅದಕ್ಕಿಂತ ಮೊದಲು ಡಿಪ್ಲೊಮಸಿ ಅಂದರೆ ಒಂದು ದೊಡ್ಡ ವಿಮಾನದಲ್ಲಿ ಕೂತ್ಕೊಂಡು ರಾಜಂತರ ಹೋಗಿ ಆ ದೇಶದಲ್ಲಿ ಇಳಿದು ಆ ದೇಶದ ಪ್ರಧಾನಿ ರಾಷ್ಟ್ರಪತಿನ ತಪ್ಕೊಳ್ಳೋದು, ಕೈ ಕುಲ್ಕೋದು, ಅವ್ರ ಜೊತೆ ಊಟ ಮಾಡೋದು, ಸೆಲ್ಫಿಗಳು ತಗೊಳ್ಳೋದು, ಅದು ಡಿಪ್ಲೊಮಸಿ ಅಲ್ಲ. ಡಿಪ್ಲೊಮಸಿ ಅನ್ನೋದು ಗಂಭೀರವಾದದ್ದು. ಆ ಗಂಭೀರತೆ ಮೋದಿಯವರಿಗೆ 11 ವರ್ಷ ಆದರೂ ಕೂಡ ಬಂದೇ ಇಲ್ಲ. ಆ ಗಂಭೀರತೆ ಬರದ ಕಾರಣಕ್ಕೇನೆ ಕೇವಲ ಬಿಲ್ಡಪ್ ಕೊಡೋದಕ್ಕೆ ಅಂತ ವಿದೇಶಕ್ಕೆ ಹೋಗೋದು, ಅಲ್ಲಿ ಎಲ್ಲ ಫೋಟೋಶೂಟ್ಗಳಿಗಾಗಿಯೇ ಕೆಲಸ ಮಾಡೋದು. ಅದರ ಕಾರಣದಿಂದನೇ ಭಾರತ ಪಾಕಿಸ್ತಾನದ ಸಂಘರ್ಷ ನಡೆದಾಗ ಭಾರತದ ಪರವಾಗಿ ಯಾವ ದೇಶವೂ ಸಹ ಓಪನ್ ಆಗಿ ಬರಲಿಲ್ಲ. ಆದರೆ ಪಾಕಿಸ್ತಾನಕ್ಕೆ ಸಾಕಷ್ಟು ದೇಶಗಳು ನೆರವು ಕೊಟ್ಟವು. ತುರ್ಕಿ ಇರಬಹುದು, ಚೈನಾ ಇರಬಹುದು, ಮಲೇಷ್ಯಾದಿಂದ ಭಾರತದಲ್ಲಿರುವಂತಹ ವೆಬ್ಸೈಟ್ಗಳ ಮೇಲೆ ಅಟ್ಯಾಕ್ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಸೈಬರ್ ಅಟ್ಯಾಕ್ ಆಗ್ತಾಯಿತ್ತು. ಮಲೇಷ್ಯಾ ಇರಬಹುದು, ಅಜರ್ಬೈಜಾನ್ ಇರಬಹುದು, ಚೈನಾ ಅಂತೂ ನಿಮಗೆ ಗೊತ್ತೇ ಇದೆ. ಪ್ರತಿಯೊಂದನ್ನು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದು ಚೈನಾ. ಈ ರೀತಿ ಎಲ್ಲ ರೀತಿಯಿಂದಲೂ ಅಮೇರಿಕಾ ಕೂಡ ಭಾರತ ಪಾಕಿಸ್ತಾನ ಇಬ್ಬರು ನಮಗೆ ಒಂದೇ, 2 ಗ್ರೇಟ್ ನೇಷನ್ಸ್ ಅಂತ ಹೇಳೋ ಮೂಲಕ ಭಾರತ ಪಾಕಿಸ್ತಾನ ಒಂದೇ ನಮಗೆ ಅಂತ ಸ್ವತಃ ಟ್ರಂಪೇ ಹೇಳಿದ್ದಾಯಿತು. ಆದರೆ ಈ ಡಿಪ್ಲೊಮಸಿಗೆ ಅಥವಾ ಇನ್ನೇನನ್ನೋ ಹೋಗಿ ವಿಶ್ವಗುರು ಅಂತ ಸುಮ್ಮನೆ ಬಿಲ್ಡಪ್ ಕೊಟ್ಟು ಮೋದಿಯನ್ನು ಊರು ತುಂಬ ಓಡಾಡಿಸೋದು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅಮೇರಿಕದ ಭಾರತೀಯರು, NRIಗಳು. ಆ NRIಗಳಿಗೆ ಈಗ ಟಾರ್ಗೆಟ್ ಇಟ್ಟಿರೋದು ಟ್ರಂಪು. NRIಗಳಿಗೆ 5% ಬೀಳ್ತಾ ಇದೆ. ಹೇಗೆ ಅಂತ ಹೇಳ್ತೀನಿ. ಹೌಡಿ ಮೋದಿ ಅಂತ ಒಂದು ಕಾರ್ಯಕ್ರಮ ಮೋದಿ ಹೋಗಿದ ತಕ್ಷಣವೇ ಅದನ್ನು ಭಾರತೀಯ ಮಾಧ್ಯಮಗಳು ಅಂತ ತೋರಿಸೋದು. ಜಗತ್ತಿನಲ್ಲಿ ಮೋದಿಯನ್ನು ಪ್ರೀತಿಸಿದಷ್ಟು ಬೇರೆ ಯಾರನ್ನೂ ಪ್ರೀತಿಸಲ್ಲ ಅಂತ ಬಿಲ್ಡಪ್ಗಳ ಮೇಲೆ ಪ್ರೋಗ್ರಾಮ್ಗಳು ಮಾಡೋದು. ಅದು ಮೊನ್ನೆಯಿಂದ ಗೊತ್ತಾಗ್ತಿದೆ ಟ್ರಂಪ್ ಎಷ್ಟು ಪ್ರೀತಿ ಮಾಡ್ತಾರೆ ಮೋದಿನ, ಮೋದಿಯ ಬಗ್ಗೆ ಏನೆಲ್ಲ ಮಾತಾಡ್ತಿದ್ದಾರೆ, ಮೋದಿಗೆ ಯಾವ ರೀತಿಯಾಗಿ ಅದು ಹಿನ್ನಡೆಯನ್ನು ಮಾಡಿಸ್ತಿದ್ದಾರೆ ಟ್ರಂಪ್ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಈ ಭಾರತದ ಮೂಲದವರು ಅಲ್ಲಿದ್ದಾರಲ್ಲ, ಅವರಿಗೆ ಮೋದಿ ಅಂದರೆ ಮೋದಿ ಬಂದ ತಕ್ಷಣ ಏನೋ ಒಂದು ಮಾಡಬೇಕು. ಅದಕ್ಕೆ 2 ಕಾರಣ. ಒಂದು, ಮೋದಿ ಮುಸ್ಲಿಮರನ್ನು ಹೇಗೆ ನಡೆಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅವರಿಗೆ ತುಂಬ ಪ್ರೀತಿ ಒಲವಿದೆ. ಇನ್ನೊಂದು, ಅವರೆಲ್ಲ ವ್ಯಾಪಾರ ದುಡ್ಡಿನ ಮೋಹದಲ್ಲಿ ಬದುಕೋರು, ದೇಶ ಬಿಟ್ಟು ಹೋಗಿ ಅಲ್ಲಿ ಹೋಗಿ ದುಡ್ಡಿಗೋಸ್ಕರ ಅಲ್ಲಿ ನೆಲೆಸಿರೋರು. ಮೂರನೇದು, ಅವರ ಸಮುದಾಯಗಳು. ನೇರವಾಗಿ ಹೇಳ್ತೀನಿ, ಅವರ ಜಾತಿಗಳು. ಆ ಪಟ್ಟಿ ನೀವು ತಗೊಂಡ್ರೆ ಅವರೆಲ್ಲ ಮನುವಾದಿ ಮನಸ್ಥಿತಿಯ ಸಮುದಾಯಗಳಿಂದನೇ ಬರ್ತಾರೆ. ಅವ್ರಿಗೆ ಈ ಹಿಂದುತ್ವ ಮತ್ತು ಭಾರತದಲ್ಲಿ ಈ ಭಾರತ ಸಂವಿಧಾನನ ಬದಲಾಯಿಸ್ಬಿಡ್ಬೇಕು, ಅಸ್ಪೃಶ್ಯತೆ ಮತ್ತೆ ಆಚರಣೆಗೆ ಬರಬೇಕು, ರಿಸರ್ವೇಷನ್ ತೆಗೆದು ಬಿಡಬೇಕು, ಈ ರೀತಿ ಆಲೋಚನೆಗಳು, ಅಂಬೇಡ್ಕರ್ ವಿರೋಧಿ ಮನಸ್ಥಿತಿಗಳು ಅಲ್ಲಿ ಹೌಡಿ ಮೋದಿ ಅಂತ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿರ್ತಾರೆ. ಸೊ ಆ ಜನ ಈ ರೀತಿಯಾಗಿ ಬಿಲ್ಡಪ್ ಕೊಟ್ಟು ನಮ್ಮ ದೇಶದಲ್ಲೂ ಅದರ ಪ್ರಭಾವವನ್ನು ಗೋಧಿ ಮೀಡಿಯಾಗಳ ಮೂಲಕ ಹಾಕಿದ್ದಾರೆ. ಈಗ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ. ಏನು ಟ್ರಂಪು ಈ ಭಕ್ತಗಣಕ್ಕೆ ಹಾಕಿರುವಂತಹ ಪೆಟ್ಟು ಅಂತಂದರೆ, ಜುಲೈ 1ನೇ ತಾರೀಕಿನಿಂದ ಅಮೇರಿಕದಿಂದ ಭಾರತಕ್ಕೆ ಯಾವುದೇ ಭಾರತೀಯ ದುಡ್ಡು ಕಳಿಸಿದ್ರೆ 5%
ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. $100 ಅಲ್ಲಿಂದ ಕಳಿಸ್ತೀನಿ ಅಂದರೆ $95 ಮಾತ್ರ ಭಾರತಕ್ಕೆ ಬಂದು ತಲುಪುತ್ತೆ. $5 ಅಮೇರಿಕಾದವರೇ ಇಟ್ಕೊಳ್ತಾರೆ, ಕಟ್ ಮಾಡ್ಕೊಳ್ತಾರೆ. ಅದಕ್ಕೊಂದು ಬಿಲ್ಲನ್ನು ಪಾಸ್ ಮಾಡ್ತಾ ಇದ್ದಾರೆ. ಜುಲೈ 1ನೇ ತಾರೀಕಿನಿಂದ ಅದು ಅನ್ವಯ ಆಗುತ್ತೆ. ಅದು ಭಾರತೀಯರಿಗೆ ಮಾತ್ರ ಅಂತಲ್ಲ, ಇಡೀ ಜಗತ್ತಿನ ಯಾವೆಲ್ಲ ದೇಶಗಳಿಂದ ಬಂದು ಅಮೇರಿಕಾದಲ್ಲಿದ್ದಾರೋ ಅವರೆಲ್ಲರಿಗೂ ಇದು ಅನ್ವಯ ಆಗುತ್ತೆ. ಆದರೆ ಭಾರತದ ಮಟ್ಟಿಗೆ ನಾನು ಮಾತಾಡ್ತಾ ಇದ್ದೀನಿ. ಆ ಬಿಲ್ಲಿಗೆ ಒಂದು ಆಕರ್ಷಣೀಯ ಹೆಸರನ್ನು ಬೇರೆ ನಮ್ಮ ಟ್ರಂಪ್ ಅವರು ಇಟ್ಕೊಂಡಿದ್ದಾರೆ. ಏನು? ದ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್. ದ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್. ಈ ಆಲ್ಮೋಸ್ಟ್ ಸರ್ವಾಧಿಕಾರಿ ಮನೋಭಾವನೆ ಇರೋರಿಗೆ ಈ ಬಿಲ್ಲುಗಳ ಹೆಸರುಗಳು ಹೇಳೋದು, ಪ್ರಾಸದಲ್ಲಿ ಮಾತಾಡೋದು, ಡೈಲಾಗುಗಳಲ್ಲಿ ಪ್ರಾಸ ತಗೊಂಬರೋದು, ಇದೆಲ್ಲ ಅವ್ರಿಗೆ ಒಂದು ಚಟ ಅನಿಸುತ್ತೆ, ಚಾಳಿ ಅನಿಸುತ್ತೆ. ಟ್ರಂಪದು ಅದೇ ಬಾಳು, ನಮ್ಮಲ್ಲೂ ಅದೇ ಬಾಳು. ಇಲ್ಲಿ ಪ್ರಾಸಗಳನ್ನು ಹುಡುಕೋದು, ಹೆಸರುಗಳಲ್ಲಿ ಏನೇನೋ ಒಂದು ಮಾಡೋದು. ಅದು ಏನಾಗುತ್ತೆ ಹಾಗಾದರೆ? ಅಲ್ಲಿ 23 ಲಕ್ಷ ಭಾರತೀಯರು NRIಗಳು ಅಮೇರಿಕಾದಲ್ಲಿದ್ದಾರೆ. 23 ಲಕ್ಷ. ಅವರು ಭಾರತಕ್ಕೆ ಸಾಕಷ್ಟು ದುಡ್ಡು ಕಳಿಸ್ತಾರೆ. ಅವ್ರು ಹೋಗಿರೋದೇ ದುಡ್ಡು ಮಾಡೋಕ್ಕೆ ಅಲ್ವಾ. 2023ರ ಅಂಕಿಅಂಶಗಳು ನಮ್ಮ ಹತ್ರ ಇದೆ. 2023ರಲ್ಲಿ 23 ಬಿಲಿಯನ್ ರೂಪಾಯಿಗಳನ್ನು ಅಲ್ಲಿಂದ ನಮ್ಮ ದೇಶಕ್ಕೆ ಅಲ್ಲಿನ ಜನ ಕಳಿಸಿದರು, ಈ ಸೋ ಕಾಲ್ಡ್ NRIಗಳು. ಅಂದರೆ ಈಗೇನಾದರೂ ಕಳಿಸಿದ್ರೆ ಜುಲೈ 1ನೇ ತಾರೀಕಿಂದ 5% ಅದರ ಮೇಲೆ ಟ್ಯಾಕ್ಸ್ ಬೀಳುತ್ತೆ. 5% ಅಂದರೆ $1.5 ಬಿಲಿಯನ್ ರೂಪೀಸ್ವರೆಗೂ ಹೋಗುತ್ತೆ. ಆದರೆ ಸುಮಾರು 100 ಬಿಲಿಯನ್ ರೂಪೀಸ್ ಅವ್ರಿಗೆ ಪೆಟ್ಟು ಬೀಳುತ್ತೆ. 100 ಬಿಲಿಯನ್ 5%ಅಲ್ಲಿ 23 ಬಿಲಿಯನಲ್ಲಿ 5% ಅಂದರೆ 100 ಬಿಲಿಯನ್ ಅವರಿಗೆ ಪೆಟ್ಟು ಬೀಳುತ್ತೆ. ಇದು ಮೋದಿ ಕೊಡ್ತಾ ಇರೋ ಹೊಸ ಗಿಫ್ಟ್ ಇಂಡಿಯಾಗೆ. ಭಾರತೀಯ ಪ್ರಜೆಗಳನ್ನು ಅಕ್ರಮ ವಲಸಿಗರು ಅನ್ನೋ ಹೆಸರಿನಲ್ಲಿ ಚೈನಲ್ಲಿ ಕಟ್ಟು ಹಾಕಿ, ಕೈಕಾಲು ಕಟ್ಟು ಹಾಕಿ, ಅವರು ಟಾಯ್ಲೆಟ್ಗೂ ಹೋಗದೇ ಇರೋಂಗೆ ನೋಡಿಕೊಂಡು ನಾರ್ಮಲ್ ಆರ್ಮಿ ವಿಮಾನದಲ್ಲಿ ತಂದು ಭಾರತದಲ್ಲಿ ಬಿಸಾಕಿದ್ದೊಂದು. ಮೋದಿಯನ್ನು ಪಕ್ಕದಲ್ಲೇ ಕೂರಿಸ್ಕೊಂಡು ಭಾರತದ ಬಗ್ಗೆ ಟ್ಯಾರಿಫ್ ಕಿಂಗ್ಗಳು ಇವರು ಅಂತ ಟೀಕೆ ಮಾಡಿದ್ದು. ಬ್ರಿಕ್ಸ್ ದೇಶಗಳು ನನ್ನ ಮುಂದೆ ಬಂದು ಮಂಡಿ ಊರ್ತವೆ ಅಂತ ಹೇಳಿದ್ದು. ಬ್ರಿಕ್ಸಲ್ಲಿ ಭಾರತನೂ ಇದೆ. ಮತ್ತು ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷದಲ್ಲಿ ತಾನೇ ಬಾಸ್ ಅಂತ ತೋರಿಸ್ಕೊಂಡು ಈ 2 ದೇಶಗಳಿಗಿಂತ ಮೊದಲೇ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದಂತಹ ವ್ಯಕ್ತಿ. ಅಷ್ಟೆಲ್ಲ ಮಾಡ್ಕೊಂಡು ಬಂದು ಈಗ ಭಾರತೀಯರು, ಅಮೇರಿಕಾದಲ್ಲಿರುವ ಭಾರತೀಯರು ಭಾರತಕ್ಕೆ ದುಡ್ಡು ಕಳಿಸಿದ್ರೆ 5% ಟ್ಯಾಕ್ಸ್ ಹಾಕೋದಕ್ಕೆ ಬಿಲ್ಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಜುಲೈ 1ನೇ ತಾರೀಕಿಂದ ಅದು ಅನ್ವಯ ಆಗುತ್ತೆ. ಸೊ ಅಲ್ಲಿಗೆ ಇವರ ಏನು ಸೋ ಕಾಲ್ಡ್ ವಿಶ್ವಗುರು ಅಮೇರಿಕಾದವರೂ ಸಹ ಮೋದಿಯನ್ನು ಕೇಳಿ ನಿರ್ಧಾರಗಳನ್ನು ಕೈಗೊಳ್ತಾರೆ ಅಂತ ಹೇಳುವ ಒಂದು ಟುಸ್ಪಟಾಕಿ ಮಾತುಗಳಿದಾವಲ್ಲ, ಅವೆಲ್ಲ ಎಷ್ಟು ಪೊಳ್ಳು ಅಂತ ಈಗಲಾದರೂ ಈ ಭಕ್ತಗಣಕ್ಕೆ ಅರ್ಥ ಆದರೆ ಸರಿ. ಇಲ್ಲಾಂದರೆ ಅವ್ರ ಕರ್ಮ, ಜೀವನ ಪೂರ್ತಿ ಸುಳ್ಳಲ್ಲೇ ಬದುಕೊಳ್ಳಿ. ಅದು ಏನು ಮಾಡೋಕ್ಕಾಗಲ್ಲ. ದೇಶಕ್ಕೊಂದಷ್ಟು ನಷ್ಟ ಆಗುತ್ತೆ. ಬಟ್ ಈ ದೇಶಕ್ಕೆ ಆ ನಷ್ಟವನ್ನು ಭರಿಸೋ ಶಕ್ತಿ ಇದೆ. ಅದನ್ನು ಮೆಟ್ಟಿ ಮುಂದೆ ಸಾಗೋ ಶಕ್ತಿನೂ ಇದೆ. ಕೆಲವು ದಿನ ಎಫೆಕ್ಟ್ ಆಗ್ಬೋದು, ಬಟ್ ಮತ್ತೆ ನನ್ನ ದೇಶ ಎದ್ದು ನಿಂತ್ಕೊಳ್ಳುತ್ತೆ. ಈ ಸುಳ್ಳು ಇತಿಹಾಸಗಳು, ಸುಳ್ಳು ಬಿಲ್ಡಪ್ಗಳು ಅದನ್ನೆಲ್ಲ ಮೆಟ್ಟಿ ನಿಲ್ಲುತ್ತೆ. ಅದಕ್ಕೂ ಒಂದು ಸಮಯ ಬರುತ್ತೆ. ಸೊ ಇದಿಷ್ಟು ಟ್ರಂಪ್ ಕಡೆಯಿಂದ ಹೌಡಿ ಮೋದಿ ಅಂತ ಬಾಯಿ ಬಡ್ಕೊಳ್ಳುವಂತಹ ಅಮೇರಿಕಾದಲ್ಲಿರುವ ಭಾರತೀಯರಿಗೆ ಹೊಸ ಗಿಫ್ಟ್. ಮತ್ತು ಮೋದಿಗೆ ಇದರಿಂದ ದೊಡ್ಡ ನಡಕ ಶುರುವಾಗಿದೆ. ಯಾಕೆಂದರೆ ಈ ಸಲ ಮೋದಿ ಅಲ್ಲಿಗೆ ಹೋದರೆ ಇದೆಲ್ಲ ನೆನಪಾಗುತ್ತೆ ಅವರಿಗೆ. ನೀವು ಬಂದಾಗೆಲ್ಲ ಅಷ್ಟೆಲ್ಲ ಖರ್ಚು ಮಾಡಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಹೊಗಳಿ ಅಟ್ಟಕ್ಕೇರಿಸ್ತೀವಿ, ನಿಮ್ಮಿಂದ ಏನೂ ಆಗ್ತಾ ಇಲ್ಲ. ಆ ಕಡೆ ಇಂಡಿಯಾ ಪಾಕಿಸ್ತಾನ ನಡುವೆನೂ ಅಮೇರಿಕ ಬಂದು ನುಗ್ಗುತ್ತೆ, ನಾವು ಕಳಿಸೋ ದುಡ್ಡು ಮೇಲೇನೂ ಟ್ಯಾಕ್ಸ್ ಬೀಳ್ತಾ ಇದೆ ಅಂತ ಮೋದಿನೇ ಪ್ರಶ್ನೆ ಮಾಡ್ತಾರಾ ಅನ್ನುವಂತಹ ಭಯ ಈಗ ಮೋದಿಗೆ ಕಾಡ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಈ ಎಲ್ಲ ವಿವರಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಸೊ ನೋಡೋಣ, ಜುಲೈ 1ನೇ ತಾರೀಕಿಗೆ ಅದು ಆರಂಭ ಆಗಲಿ. ಹಾಗಾದರೂ ಇವರಿಗೆ ಒಂದಷ್ಟು ಮತಿ ಸ್ಥಿಮಿತಕ್ಕೆ ಬರುತ್ತಾ ಅಂತ ನಿರೀಕ್ಷೆ ಮಾಡೋಣ ಅಷ್ಟೇ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.